ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದ ಮಂಗಳೂರು ವಿಭಾಗದ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಶಾರದಾ ವಿದ್ಯಾಲಯ ಮಂಗಳೂರು ಆಶ್ರಯದಲ್ಲಿ ರಾಣಿ ಅಬ್ಬಕ್ಕರ 500 ವರ್ಷದ ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಬಹಳ ಅದ್ಭುತವಾದಂಥ ಈ ಒಂದು ಕಿರುಚಿತ್ರ ಲೋಕಾರ್ಪಣೆಗೊಂಡಿದೆ. ನಾನು ಈ ಕಿರುಚಿತ್ರವನ್ನು ಭಾಳ ಯಶಸ್ವಿಯಾಗಿ ನಿರ್ಮಾಣ ಮಾಡುವಂಥ ದೃಷ್ಟಿಯಲ್ಲಿ ಪ್ರಕಾಶ್ ಮಲ್ಪೆ ಮತ್ತು ಅವರ ತಂಡದವರಿಗೆ ಕೈ ಜೋಡಿಸಿ ನಾನು ಶಿರವಾಗಿ ವಂದನೆಗಳನ್ನು ಹೇಳ್ತೇನೆ. ಅಭೂತಪೂರ್ವವಾದಂಥ ಸಾಧನೆಗಳನ್ನು ಮಾಡಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ನನ್ನ ಕಾಲೇಜಿನ ಅಧ್ಯಾಪಕರು, ನನ್ನ ಮಾರ್ಗದರ್ಶಕರು, ಆದರಣೀಯ ಗೌರವಾನ್ವಿತ ಪ್ರೊಫೆಸರ್ ಎಂ ಬಿ ಪುರಾಣಿಕ್ಜಿಯವರೇ, ಅದೇ ರೀತಿ ಈ ಭಾಗದ ಸಂಸದರು, ಆದರಣೀಯ ಗೌರವಾನ್ವಿತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈಗ ತಾನೇ ನಿರ್ಗಮಿಸಿರುವಂತಹ ಗೌರವಾನ್ವಿತ ಆದರಣೀಯ ಪಿ ಎಸ್ ಪ್ರಕಾಶ್ಜಿಯವರೇ, ವಿಧಾನ ಪರಿಷತ್ ಸದಸ್ಯರು, ಸನ್ಮಿತ್ರ ಗೌರವಾನ್ವಿತ ಕಿಶೋರ್ ಕುಮಾರ್ ಬೊಟ್ಯಾಡಿಯವರೇ, ಈ ಒಂದು ಕಿರುಚಿತ್ರದ ವಿಶೇಷವಾದಂಥ ಕೊಡುಗೆಯನ್ನು ನಮ್ಮ ಕರಾವಳಿಯ ತುಳುನಾಡಿಗೆ ಕೊಟ್ಟಂಥ ಆದರಣೀಯ ಮಿತ್ರರಾಗಿರುವಂಥ ಗೌರವಾನ್ವಿತ ಪ್ರಕಾಶ್ ಮಲ್ಪೆ ಅವರೇ, ನಮ್ಮ ಆತ್ಮೀಯ ಬಂಧುಗಳು ಗೌರವಾನ್ವಿತ ಮಾಧವಣ್ಣನವರೇ, ಅದೇ ರೀತಿ ಡಾಕ್ಟರ್ ಶರಣ್ ಕುಮಾರ್ ಶೆಟ್ಟಿಯವರೇ, ಚಂದ್ರಶೇಖರ್ ಶೆಟ್ಟಿಯವರೇ, ಸುನೀಲ್ ಕುಲಕರ್ಣಿ ಅವರೇ, ಉಪಸ್ಥಿರುವಂಥ ಗೌರವಾನ್ವಿತ ಎಲ್ಲ ಬಂಧುಗಳೇ, ವಿದ್ಯಾರ್ಥಿಗಳೇ, ಅಧ್ಯಾಪಕ ವೃಂದದವರೇ, ಸೇರುವಂಥ ಎಲ್ಲ ಹಿರಿಯ ಕಿರಿಯ ಮಾಧ್ಯಮದ ಮಿತ್ರರೇ, ಇವತ್ತು ಇತಿಹಾಸವನ್ನು ತಿಳ್ಕೊಳ್ಳಿಕ್ಕಾಗಲಿಲ್ಲ ಅಂತ ಹೇಳಿದರೆ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇತಿಹಾಸವನ್ನು ತಿಳ್ಕೊಳ್ಬೇಕು. ಒಂದು ಸಂದರ್ಭದಲ್ಲಿ ಇತಿಹಾಸವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಪುಸ್ತಕಗಳಲ್ಲಿ ಓದಿ ಮಾಡ್ತಾ ಇರುವಂಥ ಸಂದರ್ಭಗಳಿದ್ದರೆ, ಇವತ್ತು ಪುಸ್ತಕಗಳನ್ನು ಓದುವಂಥ ಹವ್ಯಾಸಗಳು ಕಡಿಮೆ ಆಗ್ತಿರುವಂಥ ಸಂದರ್ಭದಲ್ಲಿ ಇವತ್ತಿನ ಈ ಆಧುನಿಕ ತಂತ್ರಜ್ಞಾನದ ಮುಖಾಂತರ ಈ ಒಂದು ಕಿರುಚಿತ್ರ ಹೊರಗೆ ಬಂದಿದೆ. ಭಾಳ ಖುಷಿ ಏನು ಅಂತ ಕೇಳಿದರೆ, ನಮ್ಮ ತುಳುನಾಡಿನ ವಿಶೇಷತೆ ಏನು, ನಮ್ಮ ತುಳುನಾಡು ಭಾಳ ದೊಡ್ಡ ರೀತಿಯಲ್ಲಿ ಕೊಟ್ಟಂಥ ಕೊಡುಗೆಗಳು ಏನು, ಒಂದು ಕಾಲಘಟ್ಟದಲ್ಲಿ ಪೋರ್ಚುಗೀಸರನ್ನು ಯಾವ ರೀತಿಯಲ್ಲಿ ರಾಣಿ ಅಬ್ಬಕ್ಕ ಎದುರಿಸಿದರು ಅಂತ ಹೇಳುವಂಥದ್ದು ಈ ಒಂದು ಕಿರುಚಿತ್ರ ಮತ್ತು ಹಲವು ಪುಸ್ತಕಗಳಲ್ಲಿ ನಮಗೆ ಓದಿ ತಿಳ್ಕೊಳ್ಬೋದು. ಹಾಗಾಗಿ ನಮ್ಮ ತುಳುನಾಡಿನ ಈ ಕರಾವಳಿಯ ಇತಿಹಾಸ ಬಹಳಷ್ಟು ಇದೆ. ಪೋರ್ಚುಗೀಸರ ನಂತರ ಬ್ರಿಟಿಷರ ಕಾಲದಲ್ಲಿ ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಅವತ್ತು ಕದಂಬಾಡಿ ರಾಮೇಗೌಡರು ಕೂಡ 13 ದಿವಸಗಳ ಕಾಲ ಆಡಳಿತವನ್ನು, ನಮ್ಮ ಜಿಲ್ಲೆಯ ಆಡಳಿತವನ್ನು ಬ್ರಿಟಿಷರನ್ನು ಹೊರತುಪಡಿಸಿ ಮಾಡಿದ್ದು ಕೂಡ ಇತಿಹಾಸ ಇದೆ. ಹಾಗಾಗಿ ಈ ಎಲ್ಲ ಇತಿಹಾಸಗಳು ನಮಗೆಲ್ಲೋ ಒಂದು ಕಡೆ ಪಠ್ಯಪುಸ್ತಕದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನಗಳು ಎಲ್ಲೋ ಒಂದು ಕಡೆ ಅದು ನಮಗೆ ಸಿಗಲಿಲ್ಲ ಅಂತ ಹೇಳುವಂಥ ದುಃಖ ಕೂಡ ಇದೆ. ಹಾಗಾಗಿ ಇಷ್ಟೆಲ್ಲ ಸಾಹಸ ಮಾಡಿದಂಥ, ಇಷ್ಟೆಲ್ಲ ನಮ್ಮ ತುಳುನಾಡಿಗೆ, ನಮ್ಮ ದೇಶಕ್ಕೆ ಕೀರ್ತಿ ತಂದು ಕೊಟ್ಟಂಥ ಮಹನೀಯರ ಬಗ್ಗೆ ತಿಳ್ಕೊಳ್ಬೇಕು ಅಂಥೇಳಿ ಆದರೆ ಸರ್ಕಾರ ಮತ್ತು ಇನ್ನಿತರ ವ್ಯವಸ್ಥೆಗಳು ಮಾಡುವಂಥ ಪ್ರಯತ್ನಗಳಿಂದಕ್ಕಿಂತ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ವ್ಯಕ್ತಿಗಳು ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಇವತ್ತು ನಾನು ರಾಣಿ ಅಬ್ಬಕ್ಕರ ಈ ಕಿರುಚಿತ್ರ ಕಂಡಾಗ ನಮ್ಮ ಪ್ರಕಾಶ್ಜಿಯವರು ಹೇಳಿದರು, ನಿಜಕ್ಕೂ ಹೇಳ್ತೇನೆ ಅಂತ ಕೇಳಿದರೆ, ಆ ರಾಣಿ ಅಬ್ಬಕ್ಕರ ನಾನು ನನ್ನ ಬಾಲ್ಯದ ಜೀವನ ನೆನಪು ಬರುತ್ತೆ. ನಾವು ಎಲ್ಲೋ ಒಂದು ಕಡೆ ಸಿನಿಮಾವನ್ನು ನೋಡಲಿಕ್ಕೆ ಹೋದಾಗ ಆ ಹೆಸರು ಬರುವಾಗಲೇ ನಾವು ವಿಸಿಲ್ ಹೊಡಿತಿದ್ದೆವು. ಆ ಒಂದು ಮನಸ್ಸಿಗೆ ಖುಷಿ ಆಗ್ತಿತ್ತು. ಆ ರೀತಿಯ ವಾತಾವರಣಗಳು ಇವತ್ತು ಆ ರಾಣಿ ಅಬ್ಬಕ್ಕರ ಕಿರುಚಿತ್ರದ ಒಂದು ಆ ಸಂದರ್ಭದಲ್ಲಿ ಹಲವು ಬಾರಿ ಮನಸ್ಸಿಗೆ ಬಂತು. ಆದರೆ ನಾನು ಶಾಸಕ ಅಂತ ಹೇಳುವ ಕಾರಣ ನಾನು ಸ್ವಲ್ಪ ಕೈ ಕಟ್ಟಿ ಕೂತ್ಕೊಳ್ಬೇಕಾಯಿತು. ಆದರೆ ಈ ರೀತಿಯ ಚಿಂತನೆ ನಿಜಕ್ಕಾಗಿ ಒಂದು ಅಭೂತಪೂರ್ವವಾಗಿ ಮಕ್ಕಳಿಗೆ ತೋರಿಸ್ಕೊಡ್ಬೇಕು. ಹಾಗಾಗಿ ನಾನು ಇವತ್ತು ಹೇಳ್ತೇನೆ, ನಾನು ಪ್ರಕಾಶ್ ಮಲ್ಪೆ ಅವರ ಹತ್ರ ಈಗಾಗಲೇ ಇದನ್ನು ಕಂಡೆ ಕೂಡಲೇ ಹೇಳಿದೆ ಅವರ ಹತ್ರ, ಈ ತಿಂಗಳಲ್ಲಿ 1-2 ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ಆಗಲಿಕ್ಕಿದೆ. ಆ 2 ಕಾರ್ಯಕ್ರಮಗಳಲ್ಲಿ ಕೂಡ ಮೊದಲನೇದಾಗಿ ಇದಕ್ಕೆಲ್ಲ ವ್ಯವಸ್ಥೆಗಳನ್ನು, ಈ 14 ನಿಮಿಷದ ವಿಡಿಯೋವನ್ನು, ಈ ವ್ಯವಸ್ಥೆಗಳನ್ನು ಜನರಿಗೆ, ಯುವ ಪೀಳಿಗೆಗಳಿಗೆ ತೋರಿಸುವಂಥ ಪ್ರಯತ್ನಗಳು ನಾನು ಮಾಡ್ತೇನೆ. ಅದು ಮಾತ್ರವಲ್ಲ,
ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿಗೆ ನನಗೆ ಕರಾವಳಿಯ ಕರ್ನಾಟಕದಲ್ಲಿ, ಅದು ಕೂಡ ಮಂಗಳೂರು ನಗರದಲ್ಲಿ ಶಾರದಾ ಶಿಕ್ಷಣ ಸಮೂಹ ಸಂಸ್ಥೆಯಲ್ಲಿ ನಮ್ಮ ಸಂಸ್ಕಾರವನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ಆಗುವಂಥ ಪ್ರಯತ್ನಗಳನ್ನು ಕಂಡಾಗ, ಇಲ್ಲಿಯ ಮಕ್ಕಳಿಗೆ ಇತಿಹಾಸವನ್ನು ತಿಳಿಸ್ಕೊಡುವಂಥ ಪ್ರಯತ್ನಗಳು ನಿರಂತರವಾಗಿ ಇಲ್ಲಿ ಆಗುತ್ತೆ. ನಾನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯವರಿಗೆ ಕೂಡ ಆ ಕಾಲೇಜಿಗೆ, ಶಾಲೆಗಳಿಗೆ ಸಂಬಂಧಪಟ್ಟಂತೆ ಇದನ್ನು ತೋರಿಸುವಂಥ ಪ್ರಯತ್ನಗಳು ಮಾಡ್ತೇನೆ ಅಂತೇಳುವಂಥ ನನ್ನ ಜವಾಬ್ದಾರಿಯನ್ನು ವಹಿಸ್ಕೊಳ್ತೇನೆ. ಯಾಕೆ ಅಂತ ಕೇಳಿದರೆ, ನಿಜಕ್ಕೂ ಇತಿಹಾಸಗಳನ್ನು ತಿಳ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ನಾವು ಪಠ್ಯಪುಸ್ತಕಗಳು ತೆಗೆದಾಗ ಸಿಕ್ಕುವಂಥದ್ದು, ಕಾಣುವಂಥದ್ದು ಏನು? ನಮ್ಮ ಇತಿಹಾಸಗಳು ಯಾವುದು ನಮಗೆ ಕಾಣದೆ ಹೊರದೇಶದ ಹೊರ ವ್ಯವಸ್ಥೆಯ ರೂಪಕವಾದಂಥ ಪಠ್ಯಪುಸ್ತಕದಲ್ಲಿ ನಾವು ನೋಡ್ತೇವೆ. ಅದನ್ನು ನಮ್ಮ ಮಕ್ಕಳಿಗೆ ಕಲಿಸ್ತೇವೆ. ನಿಜವಾಗಿ ನಮ್ಮಲ್ಲಿ ಏನಿದೆ ಅದು ನಮಗೆ ತೋರಿಸಿಕೊಡುವಂಥ ಪ್ರಯತ್ನಗಳಾಗದೇ ಇರುವಂಥದ್ದು ಬಹಳ ದುಃಖಕರ. ಹಾಗಾಗಿ ಇನ್ನು ಮುಂದಿನ ಪೀಳಿಗೆಗಳಿಗೆ ಇದು ಗೊತ್ತಾಗಬೇಕು ಅಂತೇಳುವ ಕಾರಣ ಹೆಚ್ಚಿನ ಶಿಕ್ಷಣ ಸಂಸ್ಥೆಯವ್ರ ಹತ್ರ ನಾನು ಮಾತಾಡ್ತೇನೆ. ರಾಣಿ ಹಬ್ಬಕ್ಕ ಅಂತೇಳಿದರೆ ಎಲ್ಲ ಜಾತಿ ಮತ ಧರ್ಮದ ಶಿಕ್ಷಣ ಸಂಸ್ಥೆಯವರು ಇದನ್ನು ಬೇಡ ಅಂತ ಹೇಳಲಿಕ್ಕಿಲ್ಲ. ಹಾಗಾಗಿ ಇದನ್ನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯ ಶಾಲೆ, ಹೈಸ್ಕೂಲು, ಕಾಲೇಜುಗಳಲ್ಲಿ ಇದನ್ನು ತೋರಿಸ್ತಾ ಮಕ್ಕಳಿಗೆ ರಾಣಿ ಹಬ್ಬಕ್ಕನ ವಿಶೇಷವಾದಂಥ ಶೌರ್ಯ, ಯಾವ ರೀತಿಯಲ್ಲಿ ಆ ಪೋರ್ಚುಗೀಸರನ್ನು 3-4 ಬಾರಿ ದಂಡೆತ್ತು ಬಂದಾಗ ಕೂಡ ಅದು ಎದುರಿಸಿದಂಥ ರೀತಿ, ಇದನ್ನೆಲ್ಲ ಈ ಒಂದು ಕಿರುಚಿತ್ರದ ಮುಖಾಂತರ ಆಗಿದೆ. ಅದರಲ್ಲಿ ಕೂಡ ಭಾಳ ಖುಷಿ ಏನು ಅಂತ ಕೇಳಿದರೆ, ಸಬ್ ಟೈಟಲ್ಗಳನ್ನು ಇಂಗ್ಲೀಷ್ನಲ್ಲಿ ಕೊಟ್ಟದ್ದು ಭಾಳ ಆಲೋಚನೆ ಮಾಡಿದ್ದೀರಿ. ನಾನು ಅವರಿಗೆ ಕೇಳಿದೆ, ನನಗೆ ಗೊತ್ತಿರಲಿಲ್ಲ ಈ ಸಿನಿಮಾದ ಈ ಒಟ್ಟು ಕಿರುಚಿತ್ರಕ್ಕೆ ಎಷ್ಟು ಖರ್ಚಾಯಿತು ಎಲ್ಲ ಕೇಳಿದೆ ಅವ್ರ ಹತ್ರ. ಯಾಕಂತ ಹೇಳಿದ್ರೆ, ಈ ರೀತಿಯ ಚಿಂತನೆ, ಈ ರೀತಿಯ ತಂತ್ರಜ್ಞಾನಗಳನ್ನು ಉಪಯೋಗಿಸ್ಕೊಂಡು ಈ ರೀತಿಯಲ್ಲಿ ಮಾಡಬಹುದು ಅಂತ ಹೇಳೋದು ಮಂಗಳೂರಿನ ತುಳುನಾಡಿನಲ್ಲಿ ನೀವು ಪ್ರಪ್ರಥಮವಾಗಿ ತೋರಿಸ್ಕೊಟ್ಟಿದ್ದೀರಿ. ಇಟ್ ಈಸ್ ಗಿನ್ನಿಸ್ ಬುಕ್ ದಾಖಲೆದ ರೀತಿಯಲ್ಲಿ ಪ್ರಥಮ ನೀವೇ ಮಾಡಿದ್ದೀನಿ. ಯಾರು ಬೇಕಾದರೆ ಏನು ಬೇಕಾದರೆ ಮಾಡಲಿ. ಹಾಗಾಗಿ ಪ್ರಕಾಶ್ ಮಲ್ಪೆಯವರೇ, ನಿಮ್ಮ ಈ ಕೊಡುಗೆ ಅತ್ಯುತ್ತಮವಾಗಿದೆ, ಸುಂದರವಾಗಿದೆ. ನಿಮಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ. 100ಕ್ಕೆ 100. 24 ಮತ್ತು 28 ತಾರೀಕಿನಲ್ಲಿ 2 ಕಾರ್ಯಕ್ರಮ ಇದೆ. 24 ತಾರೀಕಿಗೆ ಒಂದು ಕಾರ್ಯಕ್ರಮ ಇದೆ. ಅಲ್ಲಿ ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ. ಅದು ಕಾರ್ಯಕ್ರಮ ಆಳ್ವಾಸ್ನಲ್ಲಿ ಕಾಲೇಜಿನಲ್ಲಿ ಅವರು ಏನು ಉದ್ಯೋಗ ಮೇಳವನ್ನು ಮಾಡೋದು. ಇಲ್ಲಿ 1,000 ಮಕ್ಕಳಿಗೆ ನಾವು ಸೇರಿಸ್ತೇವೆ. ಅದಕ್ಕೆ ಅವರಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ಮಾಡಲಿಕ್ಕೆ ಅದರಲ್ಲಿ ಇದನ್ನು ತೋರಿಸುವಂಥ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು, ಜಾಬಿಗೆ ಹೋಗುವಂಥ ವಿದ್ಯಾರ್ಥಿಗಳು. ಇನ್ನೊಂದು 28ನೇ ತಾರೀಕಿಗೆ ಒಂದು ಕಾರ್ಯಕ್ರಮ. ಈ 2 ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಮಾಡ್ತಾ ನಂತರ ದಿನಗಳಲ್ಲಿ ನಿಮ್ಮ ಈ ಕೆಲಸ ಕಾರ್ಯಗಳಿಗೆ ನನ್ನ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಕೊಡ್ತೇನೆ. ಕೊನೆಯದಾಗಿ ಪ್ರಾರಂಭದ ಈ ವೇದಿಕೆಯಲ್ಲಿ ನಡೆದಂಥ ಪ್ರಾರ್ಥನೆ ಕಂಡಾಗ, ಮತ್ತು ಈ ಕಾರ್ಯಕ್ರಮವನ್ನು ನೋಡಿದಾಗ, ಈ ಕಿರುಚಿತ್ರವನ್ನು ನೋಡಿದಾಗ ಭಾಳ ದೊಡ್ಡ ರೀತಿಯಲ್ಲಿ ನಮ್ಮ ಚಿಂತನೆ, ನಮ್ಮ ವ್ಯವಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಮನೆಗಳಲ್ಲಿ ವಿಶೇಷವಾಗಿ ಇದು ಬರಬೇಕು ಅಂತ ಹೇಳುವಂಥ ಭಾವನೆಯೊಂದಿಗೆ ಶುಭವನ್ನು ಕೊಡ್ತೀನಿ. ಧನ್ಯವಾದಗಳು.